ಹಾಯ್ ಫ್ರೆಂಡ್ಸ್, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿನ ಪ್ರೀತಿಯ ನಮಸ್ಕಾರಗಳು. ಸತ್ಯವೇದದಲ್ಲಿ ಕೀರ್ತನೆ ಪುಸ್ತಕದಲ್ಲಿ 23ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯೇನೆಂದು. ಈ ಭೂಯಾತ್ರೆಯಲ್ಲಿ ಒಂದು ಕುರುಬ ಮತ್ತು ಕುರಿಗಳ ಮಧ್ಯದಲ್ಲಿ ಒಂದು ವಿಶೇಷವಾದ ಒಂದು ಸಂಬಂಧ ಇರುತ್ತೆ. ಏನೆಂದರೆ ಆ ಕುರುಬನು ತನ್ನ ಕುರಿಯನ್ನು ಪ್ರೀತಿಸುತ್ತಾರೆ. ಆ ಕುರುಬನಿಗೆ ತನ್ನ ಕುರಿಗಳ ಮೇಲೆ ಪ್ರೀತಿ ಇದ್ದಾಗಲೇ ಮಾತ್ರ ಆ ಕುರುಬನು ಆ ಕುರಿಯನ್ನು ಈ ಭೂಯಾತ್ರೆಯದಲ್ಲಿ ಒಂದು ಆಶೀರ್ವಾದವಾದ ಜೀವಿತವನ್ನು ಕೊಟ್ಟು ಅದನ್ನು ನಡೆಸಲು ಶಕ್ತರಾಗಿರುತ್ತಾರೆ. ಈ ಕುರಿಯು ಕೂಡ ಆ ಕುರುಬನನ್ನು ಪ್ರೀತಿಸುತ್ತೆ. ಏಕೆಂದರೆ ಆ ಕುರಿಗೆ ಈ ಭೂಯಾತ್ರೆಯಲ್ಲಿ ಪ್ರತಿದಿನ ಬೇಕಾಗಿರುವಂತಹ ಆಹಾರದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ನನ್ನ ಒಡೆಯ ನನಗಾಗಿ ಮಾಡಿಕೊಡುತ್ತಿದ್ದಾರೆ ಎಂದು ಆ ಕುರಿಯು ತನ್ನ ಕುರುಬನನ್ನು ಪ್ರೀತಿಸುವಂಥ ಕಾರ್ಯ ಮಾಡುತ್ತೆ. ಹಾಗಾಗಿ ಈ ಭೂಯಾತ್ರೆಯಲ್ಲಿ ಆ ಕುರಿಯು ಮತ್ತು ಆ ಕುರುಬನ ಒಂದು ಸಂಬಂಧ ವಿಶೇಷವಾಗಿರುತ್ತೆ. ಅದೇ ರೀತಿ ಪ್ರಿಯರೇ, ನಮ್ಮ ಈ ಭೂಯಾತ್ರೆಯ ಜೀವಿತದಲ್ಲೂ ಕೂಡ ಯೇಸು ಕ್ರಿಸ್ತರು ನಮಗೆ ಒಂದು ಕುರುಬರಾಗಿರಬೇಕು. ನಾವು ಆತನ ಕುರಿಯಾಗಿರಬೇಕು. ನಾವು ಆತನ ಕುರಿಯಾಗಿರುವಾಗ ಯೇಸು ಕ್ರಿಸ್ತರು ನಮಗೆ ಕುರುಬರಾಗಿ ಪ್ರತಿ ಒಂದು ದಿನವೂ ಕೂಡ ಈ ಭೂಯಾತ್ರೆಯಲ್ಲಿ ನಮಗೆ ಬೇಕಾದಂತಹ ಅವಶ್ಯಕತೆಗಳನ್ನು ಆತನು ಪೂರೈಸಿ ಈ ಭೂಯಾತ್ರೆಯಲ್ಲಿ ಪ್ರತಿಯೊಂದು ದಿನವೂ ಕೂಡ ನಾವು ತೃಪ್ತಿಕರವಾದ ಜೀವಿತವನ್ನು ಜೀವಿಸಲು ಸಾಧ್ಯವಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಆತನ ಕುರಿಯಾಗಿದ್ದು ಪ್ರತಿದಿನ ಆತನು ಕೊಡುವಂಥ ಆಶೀರ್ವಾದದಲ್ಲಿ ನಾವು ತೃಪ್ತಿಯಾಗಿ ಜೀವಿಸಿ ಒಂದು ಜಯಶಾಲಿಗಳಾಗಿರಲು ಸಾಧ್ಯವಾಗುತ್ತೆ. ಧನ್ಯವಾದಗಳು.